ಗುಬ್ಬಿ ತಾಲೂಕಿನ ಹಂಡನಹಳ್ಳಿ ಗ್ರಾಮದಲ್ಲಿ ದಲಿತರ ಮೇಲೆ ಸವರ್ಣೀಯರ ದಬ್ಬಾಳಿಕೆ ಹೆಚ್ಚಾಗಿರೋ ಬಗ್ಗೆ ಸಾಕಷ್ಟು ಆರೋಪ ಕೇಳಿ ಬಂದಿದೆ. ಸದ್ಯ ಈ ಸಂಬಂಧ ತುಮಕೂರಿನಲ್ಲಿ ಮಾತನಾಡಿರೋ ರಾಜ್ಯ ಮಾದಿಗ ಸಮಾಜದ ರಾಜ್ಯಾಧ್ಯಕ್ಷ ಮಂಜುನಾಥ್, ಹಂಡನಹಳ್ಳಿಯಲ್ಲಿ ಸವರ್ಣೀಯರು ತಮ್ಮ ಪಾರುಪತ್ಯದ ಸಲುವಾಗಿ ದಲಿತರ ಮೇಲೆ ಪರೋಕ್ಷವಾಗಿ ದಬ್ಬಾಳಿಕೆ ಮಾಡುತ್ತಾ ಮಾನವೀಯತೆ ಮರೆತು ಬಿಟ್ಟಿದ್ದಾರೆ ಅಂತ ಕಿಡಿಕಾರಿದ್ರು. ಇನ್ನು ಇದೇ ಹಂಡನಹಳ್ಳಿಯಲ್ಲಿ ದಲಿತರ ಕಾಲೋನಿಗಾಗಿ ಸಿದ್ದಬರಯ್ಯ ಎಂಬುವವರಿಂದ ಸುಮಾರು 4 ಎಕರೆ ಭೂಮಿಯನ್ನ ಸರ್ಕಾರ ಖರೀದಿ ಮಾಡಿತ್ತು. ಆದರೆ ಆ ಜಾಗವನ್ನ ಮತ್ತೆ ಅದೇ ಸಿದ್ದಬೈರಯ್ಯ ಕುಟುಂಬ ಕಬಳಿಕೆ ಮಾಡಿದೆ. ಈ ಮೂಲಕ ದಲಿತರನ್ನು ನಾನಾ ಕಾರಣಗಳಿಗೆ ಮಾನಸಿಕವಾಗಿ ಹಿಂಸೆ ನೀಡುತ್ತಿರೋ ಇಂತಹವರ ವಿರುದ್ಧ ಜಿಲ್ಲಾ ಆಡಳಿತ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು. ಹಾಗಾಗಿ ಆ ವಾಸ ಇರ್ತಕ್ಕಂಥ ಜನಗಳಿಗೆ ಯಾರ್ದೋ ಜಾಗದಲ್ಲಿ ಎಲ್ಲೋ ಇದ್ರು ಇವರು ಆ ಜಾಗನ ಅವಾಗಿನ ಇರ್ತಕ್ಕಂಥ ಸರ್ಕಾರದಿಂದ ಏನು ಸಿದ್ಧಲಿಂಗಯ್ಯ ಮತ್ತು ಅವರ ತಂದೆಯವರ ಹೆಸರಲ್ಲಿರ್ತಕ್ಕಂಥ ಜಮೀನನ್ನು ಪರ್ಚೇಸಿಂಗ್ ಮಾಡಿಕೊಂಡು ಈ ಏನು ಪರಿಶಿಷ್ಟ ಜಾತಿ ದಲಿತ ಏಕೆ ಕಾಲೋನಿಗೆ ಮೀಸಲಿಟ್ಟಿರ್ತಕ್ಕಂಥದ್ದು 4 ಎಕರೆ 2 ಗುಂಟೆ ಜಾಗವನ್ನು ಮೀಸಲಿಟ್ಟಿದ್ದಾರೆ. ಮೀಸಲಿಟ್ಟಿರ್ತಕ್ಕಂಥ ಜಮೀನನ್ನು ಏನು ಸಿದ್ಧಲಿಂಗಯ್ಯ ಅಂತಕ್ಕಂಥವರು ಅವ್ರ ಮಗ ಏನು ಬಂದಿದ್ದಾರೆ, ಈಗ ಅದರಲ್ಲಿ ಸುಮಾರು 2 ಎಕರೆ ಚಿಲ್ಡ್ರೆನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಸುಮಾರು 2019ರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಉಪವಿಭಾಗಾಧಿಕಾರಿಗಳಿಗೆ ಲಿಖಿತವಾಗಿ ಲೆಟ್ರು ಸಹಿತ ಮಾಡಿದ್ದಾರೆ. ಏನು ಇದನ್ನ ಅವರಿಗೆ ಮೀಸಲಿಟ್ಟಿರ್ತಕ್ಕಂಥ ಜಾಗ, ಆ ಜಾಗವನ್ನು ಬಿಡಿಸ್ಕೊಟ್ಟು ಅಲ್ಲಿರ್ತಕ್ಕಂಥ ವಾಸ ಮಾಡ್ತಕ್ಕಂಥವರಿಗೆ ಮನೆ ಕಟ್ಟಿ ಅಲ್ಲಿ ಮೂಲಭೂತ ಸೌಲಭ್ಯವನ್ನು ಕೊಡಬೇಕು ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ರು ಸಹಿತ ಏನಾಗ್ತಿದೆ ತುಮಕೂರು ಜಿಲ್ಲೆಯಲ್ಲಿ ಅಂದರೆ ಇವತ್ತು ಒಂದು ರೆವಿನ್ಯೂ ವಿಚಾರದಲ್ಲಿ ಕೋಮುಗಲ್ಗೆ ಸ್ಟಾರ್ಟ್ ಆಗಿ ಅಲ್ಲಿ ಜಾತಿ ಅಟ್ರಾಸಿಟಿ ಆಗ್ತಕ್ಕಂಥದ್ದು. ಮತ್ತು ಸವರ್ಣೀಯರು ಅಂದರೆ ಸವರ್ಣೀಯರು ಎಲ್ಲರೂ ಕೂಡ ತಪ್ಪು ಮಾಡಿಲ್ಲ. ಸಿದ್ಧಲಿಂಗಯ್ಯ ಕುಟುಂಬದವರು ಮಾತ್ರ ಒಂದು 2-3 ಕುಟುಂಬದವರು ಮಾತ್ರ ಮಾಡಿರೋದು. ಯಾಕೆಂದರೆ ಸವರ್ಣೀಯವ್ರಿಗೂ ನಮಗೂ ಅನ್ಯೋನ್ಯ ಭಾವ ಇರತಕ್ಕಂಥ ನಮ್ಮವರು ಕೂಡ ಎಲ್ಲ ಜಾತಿ ಸಮುದಾಯದವ್ರ ಮನೆಯಲ್ಲಿ ಗದ್ದೆ ಕೆಲಸ ಆಗಿರ್ಬೋದು ಮತ್ತು ಇತ್ಯಾದಿ ಕೆಲಸಗಳಾಗಿರ್ಬೋದು ಮಾಡ್ತಾ ಇದ್ದಾರೆ. ಆದರೆ ಇಂಥ ಏನು ಸರ್ಕಾರಿ ಜಾಗನ ಕಬಳಿಸ್ಕೊಂಡು ಭೂ ಕಬಳಿಕೆ ಮಾಡಿರ್ತಿರ್ತಕ್ಕಂಥ ಈ ಸಿದ್ಧಲಿಂಗಯ್ಯ ಕುಟುಂಬದವ್ರ ಮೇಲೆ ಮೊಕದ್ದಮೆ ದಾಖಲಾಗಬೇಕು. ಮತ್ತು ರೆವಿನ್ಯೂ ಇಲಾಖೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಕೂಡಲೇ ಆ ಜಾಗಕ್ಕೆ ಹೋಗಿ, ಆ ಹಂಡನಹಳ್ಳಿ ಗ್ರಾಮಕ್ಕೆ ಹೋಗಿ ಆ ಜಾಗವನ್ನು ಬಿಡಿಸ್ಕೊಡ್ತಕ್ಕಂಥದ್ದನ್ನು ಮಾಡಲಿಲ್ಲ ಅಂದರೆ ನಿಮ್ಮ ರೆವಿನ್ಯೂ ಮಿನಿಸ್ಟ್ರು ಏನು ಕೃಷ್ಣ ಬೈರೇಗೌಡರು ಭಾರಿ ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಭಾರಿ ಸರಳ ವ್ಯಕ್ತಿ. ಹಾಗಾಗಿ ಅವರಿಗೆ ಮಾನ್ಯ ಸಚಿವರಿಗೆ ಗೌರವ ಕೊಡೋದಾದರೆ ನೀವು ಹಂಡನಹಳ್ಳಿ ಗ್ರಾಮಕ್ಕೆ ಹೋಗಿ ಯಾವುದೇ ಜಾತಿ ಆಗಿರಲಿ, ದಲಿತ ಸಮುದಾಯ ಆಗಿರ್ಬೋದು ಅಥವಾ ಇನ್ನು ಬೇರೆ ಸಮುದಾಯಗಳಾಗಿರ್ಬೋದು, ಯಾವುದೇ ಸಮುದಾಯದ ಜಾಗವನ್ನು ಊರು ಜಾಗವನ್ನು ಕಬಳಿಸ್ತಕ್ಕಂಥ ಈ ಏನು ಭೂ ಕಬಳಿಕೆ ಏನು ಇವರಿದ್ದಾರೆ ಸಿದ್ಧಲಿಂಗಯ್ಯ ಕುಟುಂಬದವ್ರ ಮೇಲೆ ಮೊಕದ್ದಮೆ ದಾಖಲಾಕಿ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು. ಅದೇ ರೀತಿ ಏನು ನಮ್ಮ ರಾಜೇಶ್ ಅವ್ರ ಮೇಲೆ ಆಪಾದನೆ ಮಾಡಿದ್ದಾರೆ, ಪತ್ರಿಕಾಗೋಷ್ಠಿ ಮಾಡಿ ಆಪಾದನೆ ಮಾಡಿದ್ದಾರೆ. ಮಾನ್ಯ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಜಗನ್ನಾಥ್ ಅವರು ಆಪಾದನೆ ಮಾಡಿದ್ದಾರೆ. ಸುಮಾರು ಜನ ಆಪಾದನೆ ಮಾಡಿ ಇವ್ರ ಉದ್ದೇಶ ಏನು ಅಟ್ರಾಸಿಟಿ ಕೇಸ್ ಹಾಕೋದು, ಅಟ್ರಾಸಿಟಿ ಕೇಸ್ ಹಾಕಿ ಅದರಲ್ಲಿ ಬರ್ತಕ್ಕಂಥ ದುಡ್ಡನ್ನ ಲೂಟಿ ಹೊಡೆಯೋದು, ಮತ್ತು ಸಿದ್ಧಲಿಂಗಯ್ಯ ಅವರ ಹತ್ರ ಕುಟುಂಬದವ್ರ ಹತ್ರ ದುಡ್ಡು ಇಸ್ಕೊಂಡಿದ್ದಾರೆ ಅಂತ ಹೇಳಿ ಪತ್ರಿಕೆಯಲ್ಲಿ ಮತ್ತು ಸ್ಟೇಟ್ ಪತ್ರಿಕೆಗಳಲ್ಲೂ ಕೂಡ ಬಂದಿದೆ. ಹಾಗಾಗಿ ದಯಮಾಡಿ ನಾನು ರಾಜೇಶ್ ಅವರಿಗೆ ಒಂದು ಸಲಹೆಯನ್ನು ಕೊಟ್ಟಿದ್ದೀನಿ. ಏನು ಲೀಗಲ್ ಅಡ್ವೈಸ್ ಅವ್ರನ್ನ ಸಂಪರ್ಕ ಮಾಡಿ ಅವರಿಗೆಲ್ಲ ಮಾನನಷ್ಟ ಮೊಕದ್ದಮೆ ಆಗ್ತಕ್ಕಂಥದ್ದನ್ನು ಮಾಡಿ. ಯಾಕೆಂದರೆ ಇವರು ಯಾರು ನಿಜವಾದ ದಲಿತ ಮುಖಂಡರುಗಳಲ್ಲ. ದಲಿತರಿಗೆ ಅನ್ಯಾಯ ಆಗಿರತಕ್ಕಂಥದ್ದು ತಪ್ಪಿಸೋದಕ್ಕೆ ಈ ನೋಡ್ರಿ ನಮ್ಮ ರಾಜೇಶ್ ಅವರು ಸ್ಪಾಟಿಗೆ ಹೋಗಿದ್ದಾರೆ, ಸ್ಥಳ ತನಿಖೆ ಮಾಡಿದ್ದಾರೆ. ಅಲ್ಲಿ ಊರಲ್ಲಿ ನೀರು ಬಂದಿದೆ, ನೀರು ಬಂದೆ ಗುಡಿಸಲುಗಳೆಲ್ಲ ಕೊಚ್ಕೊಂಡು ಹೋಗಿದೆ. ಅವಾಗ ಎಲ್ಲಿ ಹೋಗಿದ್ರು ಈ ಜಗನ್ನಾಥ್ ಮತ್ತು ಏನು ಗ್ರಾಮ ಪಂಚಾಯತಿ ಸದಸ್ಯರುಗಳಿದ್ದಾರೆ ನಮ್ಮ ಸಮುದಾಯದವರು, ಇವರು ಯಾರಿಗೂ ಒಂದು ಓಟು ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯದವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಪರಿಶಿಷ್ಟ ಹಿಂದುಳಿದ ವರ್ಗ ಸಮುದಾಯದವರು ಯಾವುದೇ ರೀತಿ ಇಂಥ ಕೋಮುಗಲ್ಗೆ ಸೃಷ್ಟಿ ಮಾಡ್ತಕ್ಕಂಥ ಇಂಥವ್ರಿಗೆ ಭೂ ಕಬಳಿಕೆ ಮಾಡ್ತಕ್ಕಂಥವ್ರಿಗೆ ಇವರು ಸಪೋರ್ಟ್ ಕೊಡ್ತಿದ್ದಾರೆ ಅಂದಮೇಲೆ ಇವ್ರದ್ದು ಅದರಲ್ಲಿ ಶಾಮೀಲಿದೆ. ಹಾಗಾಗಿ ಇವ್ರುಗಳನ್ನು ಕೂಡ ಅದರಲ್ಲಿ ಆರೋಪಿಗಳು ಮಾಡಿ ಇವ್ರುಗಳನ್ನ ಕೂಡ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯಿಸ್ತೀನಿ.
ನೂತನ ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ತುಮಕೂರು ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷರಾದ ಜಿ ಚಂದ್ರಶೇಖರ್ ಅವರ ಮಗಳಾದ ಜಿಸಿ ನವ್ಯ ಮತ್ತು ಅಳಿಯ ಜಿಎಸ್ ಲಿಶಿತ್ ಕುಮಾರ್ ಅವರಿಗೆ ಭಗವಂತನು ಉತ್ತಮ ಆರೋಗ್ಯ, ಐಶ್ವರ್ಯ, ಸಂತಾನ, ಸೌಭಾಗ್ಯವನ್ನು ಕರುಣಿಸಲಿ ಎಂದು ಶುಭ ಕೋರುತ್ತಿರುವವರು ಎಂಎನ್ ಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಿದ್ದರಾಮಣ್ಣ ಮತ್ತು ಉದ್ದೆ ಹೊಸಕೆರೆ ದಯಾನಂದ ಸ್ವಾಮಿ.